ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕುರಿತು ಅಭಿನಂದನಾ ಗ್ರಂಥ ರೂಪದಲ್ಲಿ ಪ್ರಕಟವಾಗಬೇಕಾದರೆ ಆ ವ್ಯಕ್ತಿಯಲ್ಲಿರುವ ನಿಸ್ವಾರ್ಥ ಸೇವಾ ಮನೋಭಾವನೆ ಮುಖ್ಯವಾಗಿ ಕಾಣಬಹುದು ಎಂದು ಜನಪದ ವಿದ್ವಾಂಸ ತಜ್ಞ ನಾಡೋಜ ಗೋರು ಚನ್ನಬಸಪ್ಪ ಅಭಿಪ್ರಾಯಪಟ್ಟರು. ಅವರು ಸೋಮವಾರ ಭಾರತೀಯ ವೈದ್ಯಕೀಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಜಿಲ್ಲಾ ಘಟಕ ಹಾಗೂ ಉಮಾ ಪ್ರಕಾಶನ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಜಿ. ಶಿವಲಿಂಗಪ್ಪ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಅಭಿನಂದನಾ ಗ್ರಂಥ ಎಂಬುದು ವ್ಯಕ್ತಿಯ ಜೀವನದ ಆತ್ಮಕತೆ, ಅವರು ನಡೆದು ಬಂದ ದಾರಿ ಹಾಗೂ ಸಮಾಜಕ್ಕೆ ನೀಡಿರುವ ಮೌಲ್ಯಾಧಾರಿತ ಸಂದೇಶವನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಪೂರಕ ಎಂಬಂತೆ ಜಿ. ಶಿವಲಿಂಗಪ್ಪ ಅವರು ಅಪ್ಪಟ ಬಸವಾದಿ ತತ್ವದ ಅನುಯಾಯಿಯಾಗಿದ್ದರು. ಹಲವು ದಶಕಗಳಿಂದ ಬಸವ ತತ್ವ ಸಿದ್ಧಾಂತಗಳನ್ನು ಬಸವ ಕೇಂದ್ರ, ರಾಷ್ಟ್ರೀಯ ಬಸವದಳ ಸೇರಿದಂತೆ ಇತರೆ ಕಾರ್ಯಕ್ರಮಗಳ ಮುಖಾಂತರ ಜನಸಾಮಾನ್ಯರಿಗೆ ತಿಳಿ ಹೇಳುವ ನಿಟ್ಟಿನಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅಪ್ಪಟ ಕನ್ನಡ ಭಾಷೆಯಲ್ಲಿ ರಚಿತಗೊಂಡ ವಚನ ಸಾಹಿತ್ಯ ಜನಸಾಮಾನ್ಯರಿಗೂ ಅದರ ಉದ್ದೇಶ ತಿರುಳನ್ನು ಸುಲಭವಾಗಿ ಹೇಳುವಂತಹ ಕಾರ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಪ್ರಸ್ತುತ ಇವತ್ತಿನ ಅಭಿನಂದನಾ ಗ್ರಂಥಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂದು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದರು. ಕರ್ಕೊಂಡು ಹೊಳೆಯುವ ಒಂದು ವಚನ ಇದೆ. ಯಾಕಂದ್ರೆ ನಾವು ಬರಬೇಕಾದ್ರೆ ಈ ಕಾಲದ ಕಾಲದಲ್ಲಿ ಹೆಂಗಿಟ್ಟು ಸ್ವಾಮಿ ಮನೆ ಬಲಿಯಾಗ್ತದೆ ಅಂತ ಕಾಣ್ತದೆ. ನೇತೃತ್ವದಲ್ಲಿ ಹೋಗೋಣ, ನಾವು ನಗರಗಳನ್ನ ನದಿಗಳನ್ನ ಮೊದಲು ಮೇಕಪ್ ಮಾಡಿ ಆಡಳಿತದಲ್ಲಿ ಬೇರೆ ಕಾರ್ಯಕ್ರಮ ಹಿಂದೆ ನಾವು ನೇತೃತ್ವ ಅದನ್ನ ಚಿಕ್ಕದಲ್ಲಿ ಶಿವಲಿಂಗಪ್ಪ ಅವರು ನಾಟಕದಲ್ಲಿ ಅಲ್ಲಮಪ್ಪ ಅವರು ಸುಳ್ಳೆತ್ತಿದ ಯಾವಾಗ ಕೊಡ್ಬೇಕಾದ ಕಾರಣಕ್ಕೆ ನನ್ನಲ್ಲಿ ಹಿಡಿದಿದ್ದಾರೆ. ಅದಕ್ಕೆ ನನ್ನ ರಕ್ತದಲ್ಲಿ ನನಗೆ ಪುಸ್ತಕ 2ನೇ ಓದಬೇಕಾಯಿತು. ಜನರ ಎಲ್ಲ ಸಕಾರಾತ್ಮಕಗಳು ನೈಸರ್ಗಿಕವಾಗಿ ಬಂದಿದ್ದಾರೆ. ಈ ಮನುಷ್ಯ ಪ್ರಾಣಿ ಒಂದೇ ನೆರವೇರಿ ನಾವು ಅಭಿವೃದ್ಧಿಯನ್ನು ನೇತೃತ್ವದಲ್ಲಿ ಪರಿಸರವನ್ನು ಕಟ್ಟಡಿ ಭೂಮಿಯನ್ನು ಬಗೆದು ವ್ಯವಸ್ಥೆ ಮಾಡಲು ಅದರ ಪ್ರಕೃತಿಯ ಅಭಿವೃದ್ಧಿ ಎದುರಿಸಿಕೊಂಡಿದ್ದಾರೆ. ಆದರೆ ಪ್ರಕೃತಿ ಪ್ರತಿನಿಧಿ ಅಭಿವೃದ್ಧಿಗೊಳ್ತಾರೆ, ಅದು ನಾವು ಗಮನಿಸ. ಇದನ್ನೇ ಮಾನವ ಸಮಾಜ ಜೀವಿ, ಸಮಾಜವನ್ನು ಬಿಟ್ಟು ಮನುಷ್ಯ ಬದುಕಿಗೆ ಸಾಧ್ಯ ಇದೆ. ಸಮಾಜ ಮತ್ತು ಮನುಷ್ಯರ ಮಧ್ಯೆ ಅವಿನಾಭಾವ ಸಂಬಂಧ ಇದೆ. ನಾನು ಅವರೊಂದ ಶ್ರೀಮಂತ ಇದೆ, ನನ್ನಲ್ಲಿ ಸಾಕಷ್ಟು ಹಣ ಇದೆ, ಅಧಿಕಾರ ಇದೆ ಅಂತ ಹೇಳಿ ನಾನು ಇರೋ ಒಂದು ಕಾಡಿನಲ್ಲಿ ಮನೆ ಮಾಡ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆ. ಸಮಾಜದಲ್ಲಿ ಮಾಡಿ ಸಮಾಜದಲ್ಲಿ ನಾವು ಏನೇನು ಕೂಡ ಆ ರೀತಿ ಎಲ್ಲ ಸೌಲಭ್ಯಗಳನ್ನು ಖರೀದಿಸಿಕೊಟ್ಟು ನಾವು ಯಾವುದೋ ದೊಡ್ಡ ಕಾಡಿನಲ್ಲಿ ದೊಡ್ಡ ಮನೆಯನ್ನ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಆ ಮನೆ ನಮ್ಮೊಮ್ಮೆ ಬಿಟ್ಟು ಹೀಗಾಕೊಂಡು ಬಂದರೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ. ಬದುಕಬಹುದು, ಒಂದು ದಿನ ಬದುಕಬಹುದು, 2 ದಿನ ಬದುಕಬಹುದು, ಇಲ್ಲ ವಾರ ಬದುಕಬಹುದು ಅಷ್ಟೇ. ಆದರೆ ನಮಗೇನು ಕೂಡ ನಾವು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನಗರಗಳಲ್ಲಿ, ಈ ಸಮಾಜದಲ್ಲಿ ಬದುಕತಕ್ಕಂಥ ಬದುಕನ್ನು ನಾವು ಬಯಸ್ತೀವಿ. ಕಾರಣಕ್ಕೆ ನಮ್ಮ ಬದುಕನ್ನು ರೂಪಿಸ್ತಕ್ಕಂಥದ್ದು ಈ ಸಮಾಜ. ಹಾಗಾಗಿ ಸಮಾಜಕ್ಕೂ ಮತ್ತು ವ್ಯಕ್ತಿಯ ಮಧ್ಯೆ ಆ ಥರದ ವಿಶೇಷ ಸಂಬಂಧ ಇದೆ. ನನ್ನ ಎಲ್ಲ ಚಟುವಟಿಕೆಗಳಿಗೆ ಸಮಾಜ ಕಾರಣಕರ್ತವಾಗಿದೆ. ಆ ಸಮಾಜವನ್ನು ನಾವು ವರ್ಣ, ಲಿಂಗ, ಜಾತಿ, ಮತ, ಪಂಥಗಳಲ್ಲಿ ನಾವು ವಿವರಿಸಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಬರತಕ್ಕಂಥ ಪ್ರತಿಯೊಬ್ಬರು ಪರೋಕ್ಷವಾಗಿ ಅಪರೋಕ್ಷವಾಗಿ ನಮ್ಮ ಬದುಕಿಗೆ, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಕಾರಣ ಆಗಿದ್ದಾರೆ. ಹಾಗಾಗಿ ಸಮಾಜ ಅನ್ನುವುದೇನಿಲ್ಲ ಮತ್ತು ಅದಕ್ಕೆ ಚಳವಳಿಕೆ ಜಂಗಮ ಅಂತ ಹೇಳಿ ಪದೇ ಪದೇ ತಮ್ಮ ವಚನಗಳಲ್ಲಿ ಅದನ್ನು ಪ್ರಸ್ತಾಪಿಸ್ತಾ ಬಂದಿದ್ದಾರೆ. ಜಂಗಮದ ಋಣವನ್ನು ನಾವು ತೀರಿಸಬೇಕು. ಜಂಗಮದ ಋಣವನ್ನು ನಾವು ಯಾಕೆ ತೀರಿಸಬೇಕು ಅಂತಂದ್ರೆ ಬೇರೆ ಬೇರೆ ಪ್ರಕಾರಗಳನ್ನು ಅನುಭವಗಳು ಶರಣರು ಸೂಚಿಸಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಒಂದು ಪರಿಕಲ್ಪನೆ, ಆಧ್ಯಾತ್ಮಿಕವಾದ ಪರಿಕಲ್ಪನೆ, ಪ್ರಾಚೀನ ಪರಿಕಲ್ಪನೆ, ಮುಕ್ತಿಯನ್ನು ಪಡೆಯತಕ್ಕಂಥ ಮುಕ್ತಿಯನ್ನು ದೇವರ ತತ್ವಗಳಿವೆ. ಭಕ್ತಿ, ಜ್ಞಾನ, ಕರ್ಮವನ್ನು ಪ್ರತಿಪಾದಿಸಿದ್ದಾರೆ.
ಹಾಗೆ ತನು ಹಣಗಳಿಂದ ನಾವು ಸಮಾಜದ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿದೆ ಅವರಿಗೆ ಮೇಡಮ್ ಹಂಗೆ ಹೇಳ್ತಾ ಇದ್ದೀನಿ ಸರ್ ಪ್ರತಿನಿಧಿಸಿದ ಅನೇಕ ಸಂಸ್ಥೆಗಳ ದೇಶದ ಒಬ್ಬ ಮಾನವ ಆಗಿರುವಂತಹ ಹಾಗೂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೂಡ ತಮ್ಮ ಸ್ನೇಹಿತರ ಮೂಲಕ ಹಾಗೂ ಉಮಾಪಕರಿಂದ ಹೃತ್ಪೂರ್ವಕವಾಗಿರುವಂತಹ ಶ್ರೀಗಳಿಗೆ ಶಿವಾಜಿ ತಿಮ್ಮಾಪುರ ಮತ್ತು ಉದ್ದೇಶ ಪರಿವರ್ತಕರಾಗಿ ಮಾನ್ಯರಿಗೆ ಗ್ರಂಥ ಮತ್ತು ಕನ್ನಡ ಶಾಲಾ ಸ್ವಾಗತಿಸಿದ್ದೇವೆ ಕೇಳಿಕೊಳ್ಳುತ್ತಾರೆ. ಗ್ರಂಥ ಲೋಕಾರ್ಪಣೆಗೆ ಮಾನ್ಯರಿಗೆ ಹಾಕಬೇಕು ಅನ್ನೋ ನಿಟ್ಟಿನೊಳಗಡೆ ನಾವು ಸಾಧನವನ್ನ ರಂಗಭೂಮಿ ಸಾಧನವನ್ನ ಅಭಿವೃದ್ಧಿಪಡಿಸಲು ಗಣನೀಯಗಳಿಗೆ ಇರತಕ್ಕಂಥ ಮಹಿಳೆಯರು ಯಾರಿದ್ರೆ ಅವರು ಈ ಕಾರ್ಯಕ್ರಮ ಶ್ರೇಣಿಗೆ ಒಪ್ಪಿರತಕ್ಕಂಥ ಈಗ ಈ ಬಸವಲಿಂಗೇಶ್ವರರು ಭಾರತೀಯ ರಂಗಭೂಮಿಯ ಕನ್ನಡಗಳನ್ನು ಕೂಡ ಅದರ ಮೇಲೂ ಕೂಡ ಬೆಳೆಸಿಕೊಳ್ಳುವಂತಹ ಕಾರ್ಯಕ್ರಮ ಮಾನ್ಯರು ನಿರ್ವಹಿಸ್ತಾ ಇದ್ದಾರೆ. ವಿಶೇಷರಾಗಿ ಹಲವಾರು ರಂಗನಾಟಕಗಳನ್ನು ನಿರ್ದೇಶಿಸಿ ವ್ಯಾಪಕವಾಗಿರ್ತಕ್ಕಂಥ ಗಮನ ಸೆಳೆದವರು ಮಾನ್ಯರು. ಹಾಗೆಯೇ ಕುವೆಂಪು ಅವರ ಮನೆಗಳಲ್ಲಿ ಬರುವ ಮಧುಮಗಳು ಆ ಒಂದು ಕಾದಂಬರಿಯನ್ನ ನಾಟಕಕ್ಕೆ ಪರಿವರ್ತಿಸಿ ಸುಮಾರು 1000ಕ್ಕೂ ಅಧಿಕ ಪ್ರಯೋಗಗಳನ್ನ ಕಾರ್ಯಕ್ರಮದ ಆ ಒಂದು ಕಾರ್ಯಕ್ರಮದಲ್ಲಿರುವಂತವರು ಮಾನ್ಯ ಶ್ರೀ ಬಸವಲಿಂಗೇಶ್ವರರು ಇಂದು ಈ ಗ್ರಂಥ ಲೋಕಾರ್ಪಣೆಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ವತಿಯಿಂದ ಪರಿಷತ್ತಿನ ವತಿಯಿಂದ ಮತ್ತು ಪ್ರಕಾಶನದ ವತಿಯಿಂದ ಮಾನ್ಯರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಮೂಲಕ ಮಾನ್ಯ ಶ್ರೀ ಅಚ್ಚಿಚಂದ್ರವರು ಹಾಗೂ ಮಾರುತಿಯವರು ಆಗಮಿಸಿ ಅವರಿಗೆ ಗ್ರಂಥ ಮತ್ತು ಪುಷ್ಪವನ್ನು ಅರ್ಪಿಸಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಕೇಳ್ತಾರೆ. ಈ ಕಾರ್ಯಕ್ರಮದ ಕೂಡ ತಮ್ಮೆಲ್ಲರ ವತಿಯಿಂದ ಈ ಕಾರ್ಯಕ್ರಮದ ಮಲ್ಲಿಕಾರ್ಜುನರಾಗಿಸಿ ಅವರಿಗೆ ಪುಷ್ಪ ಮತ್ತು ಗ್ರಂಥವನ್ನು ಸ್ವಾಗತಿಸುವಂತೆ ಕೇಳಿದ್ದಾರೆ. ಡಾಕ್ಟರ್ ಮಾನ್ಯ ಶ್ರೀ ವಿಶ್ವೇಸ್ವಾಮಿ ಸರ್ ಅವರು ಮತ್ತು ಡಿ.ಸಿ. ಐಕಂಠರವರು ಗ್ರಂಥ ಮತ್ತು ಪುಷ್ಪವನ್ನು ಸ್ವಾಗತಿಸುವಂತೆ ಕೇಳಿದ್ದಾರೆ. ಮೇಡಮ್ ಸುಮಾರು 1.5 ವರ್ಷಗಳ ನಂತರ ದಿನಾಲು ಈ ಸುದೀರ್ಘ ಕುಟುಂಬದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದ ಪತ್ರಿಕೆಗೆ ಪ್ರಸಾದ ನೀಡಿಕೆ ಆಗಮಿಸಿರುವಂತಹ ಪತ್ರಿಕಾ ಸಂಸ್ಥೆಗಳ ಎಲ್ಲ